ಹಾಯ್ ಎಲ್ರಿಗೂ ನಮಸ್ಕಾರ. ನಾನಿವತ್ತು ರಾಮನವಮಿ ಸ್ಪೆಷಲ್ ಪಾನಕ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಫಸ್ಟು 1.5 ಕಪ್ಪಷ್ಟು ಬೆಲ್ಲನ ನೀರಿಗೆ ಹಾಕಿ ಕರಗೋದಕ್ಕೆ ಬಿಡಿ. ಒಂದು 5-10 ನಿಮಿಷ ಕರಗಲಿ ಅದು ನೆಕ್ಸ್ಟ್ ನಾವು ಕರ್ಬೂಜ ಹಣ್ಣನ್ನು ಕಟ್ ಮಾಡಿರೋ ಕರ್ಬೂಜ ಹಣ್ಣು ಒಂದು ಮಿಕ್ಸರ್ ಜಾರ್ಗೆ ಹಾಕಿ ನೈಸ್ ಪೇಸ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಅದನ್ನು ಫುಲ್ಲು ಬೆಲ್ಲ ಕರಗಬೇಕು. ಫುಲ್ಲು ನೋಡಿ ಈ ಥರ ವೀಕ್ಷಕರೇ, ಈ ಥರ ಫುಲ್ ಬೆಲ್ಲ ಕರಗಿದ ಮೇಲೆ ಅದಕ್ಕೆ ನಾವು ಮಿಕ್ಸರ್ ಜಾರ್ನಲ್ಲಿ ಪೇಸ್ಟ್ ಮಾಡಿದಂಥ ಕರ್ಬೂಜ ಹಣ್ಣು ಪೇಸ್ಟ್ನ ಅದಕ್ಕೆ ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ. ನೆಕ್ಸ್ಟು ಒಂದು 10 ನಿಮಿಷ ನೆನೆಸಿರೋ ಕಾಮಕಸ್ತೂರಿ ಬೀಜನ ಅದಕ್ಕೆ ಆ್ಯಡ್ ಮಾಡಬೇಕು. ಇದು ನಮ್ಮ ಬಾಡಿನ ಕೂಲ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತದೆ. ನಾನು ಇದಕ್ಕೆ ಸ್ವಲ್ಪ ಏಲಕ್ಕಿ ಪೌಡರ್ ಹಾಕ್ತಾಯಿದ್ದೀನಿ. ಬೇಕಿದ್ದರೆ ಶುಂಠಿ ಜ್ಯೂಸನ್ನ ಕೂಡ ಆ್ಯಡ್ ಮಾಡ್ಬೋದು. ನಾನು ಶುಂಠಿ ಜ್ಯೂಸ್ ಹಾಕಿಲ್ಲ. ಮತ್ತು ಲಾಸ್ಟಲ್ಲಿ ಲೆಮನ್ ಜ್ಯೂಸು ಆ್ಯಡ್ ಮಾಡಬೇಕು. ಸೊ ಬೇಸಿಗೆಗೆ ತಂಪಾದ ಪಾನಕ ರೆಡಿಯಾಗಿದೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು.